ಎರಡನೇ ಋಣ ಯಾರ್ದ್ರಿ? ನಮ್ಮ ಮರ್ತ್ ನೋಡ್ರದ ಇಲ್ಲೇ ಜಗಳ ಐತಿ ನೋಡ್ರಿ. ಇಲ್ಲೇ ಎರಡು ಪಾರ್ಟಿ ಆದವು. ಒಬ್ರು ತಾಯಿ ತಂದೆ ಅದಾರ, ಒಬ್ರು ತಂದೆ ತಾಯಿ ಅದಾರ. ಈ ಎರಡನೇದ ಅದ ಹೌದು ಖರೆ. ತಾಯಿ ತಂದೆ ಋಣ ಅಂದ್ರ ಬರೋಬ್ಬರಿಯೋ ಏನ ತಂದೆ ತಾಯಿ ಋಣ ಅಂದ್ರ ಬರೋಬ್ಬರಿಯೋ? ಇದ ಬರೋಬರಿ ಅದ ಹೌದ್ರೆ ನಿಮ್ದು ಎಲ್ಲರಿಗೂ ಒಪ್ಪಿಗೆ ಐತಿಲ್ಲ. ನಿಮ್ದು ಇರ್ಲೇಬೇಕಾರೆ ಬಿಡ್ಲಿ, ಶಾಸ್ತ್ರ ಒಪ್ಪೈತಿ. ತಾಯಿ ತಂದೆ ಋಣನ ಸರಿಯಾದ. ಮೊದಲ ತಾಯಿ ನೆನಪಿಟ್ಟುಕೋರಿ ನೀವು. ಅದಕ್ಕೆ ನಮ್ಮ ಶಾಸ್ತ್ರಗಳು ಹೇಳಿದು, ಮಾತೃದೇವೋ ಭವ ಪಿತೃದೇವೋ ಭವ ಆಚಾರ್ಯ ದೇವೋ ಭವ ಅತಿಥಿ ದೇವೋ ಭವ. ಎಲ್ಲೋ ಮನುಷ್ಯನೇ, ಮೊಟ್ಟ ಮೊದಲಿಗೆ ನಿನಗೆ ದೇವರ ನಿರಾಕಾರ ನಿರ್ಗುಣನಾದಂಥ ಪರಮಾತ್ಮ ಅವನ ಮ್ಯಾಲ ನಿನ್ನ ನಂಬಿಕೆ ಐತೋ ಇಲ್ಲೋ ಆ ಮಾತು ಇರಲಿ. ನಿನ್ನ ಕಣ್ಣಿಗೆ ಕಾಣುವಂತ ಹೆತ್ತ ತಾಯಿ ತಂದೆ ಏನದಾರಲ್ಲ, ಇವರು ನಿನಗೆ ಮೊದಲು ದೇವರಾಗಿ ಕಾಣುವಂತಾಗಲಿ ಅಂತಾರೆ. ಅದಕ್ಕೆ ತಾಯಿ ತಂದೆಯ ಋಣನೇ ಸರಿ. ಹಂಗಾರೆ ತಾಯಿ ತಂದೆ ಋಣ ನಮ್ಮ ಮ್ಯಾಲೆ ಏನೈತಿಪ್ಪ? ಅವ್ರೇನು ಉಪಕಾರ ಮಾಡ್ಯಾರು? ಇದನ್ನು ನಾವು ಹೆಜ್ಜೆ ಹೆಜ್ಜೆಗೆ ನೆನೆಸಬೇಕಿದೆ. ನೆನೆಸಿದಾಗ ಹೃದಯ ಪಕ್ವ ಆಕತಿ. ತಾಯಿ ತಂದೆ ಸೇವಾ ಮಾಡುವ ಭಾವ ಹುಟ್ಟುತ್ತತಿ, ಅವರನ್ನು ಗೌರವಿಸುವ ಭಾವ ಹುಟ್ಟುತ್ತತಿ. ಇದಿಲ್ಲ ಅಂದ್ರೆ ಹೃದಯ ಕಲ್ಲಿನಕ್ಕಿಂತಲೂ ಕಠಿಣ ಆಗತೈತಿ. ನೆನಪಿರಲಿ. ತಾಯಿ ಋಣ, ತಾಯಿ ಎಂಥ ಕರುಣಾಮಯಿ ಅಂತೀರಿ ನೀವು. ನಮಗೂ ನಿಮಗೂ ಜನ್ಮ ಕೊಟ್ಟಿರುವಂತ ತಾಯಿನ ನೆನಪು ಮಾಡ್ಕೊರಿ. ಆ ಮಹಾತಾಯಿ 9-10 ತಿಂಗಳ ಪರ್ಯಂತರ ತನ್ನ ಪವಿತ್ರವಾದ ಉದರದಲ್ಲಿ ನಮ್ಮನ್ನು ಹೊತ್ತುಕೊಂಡು ಅಡ್ಡಾಡ್ತಾಳೆ. ಇದು ಯಾರಿಗೂ ಸಾಧ್ಯ ಇಲ್ಲ. ಈ ಕೆಲಸ ಅಪ್ಪ ಮಾಡ್ತಾನಂದ್ರೆ ಪರಮಾತ್ಮ ಅದನ್ನು ತಾಯಿಗೆ ಹೊಣೆ ಕೊಟ್ಟಾನೆ ಹೊರತು ತಂದೆಗೆ. 9-10 ತಿಂಗಳ ಪರ್ಯಂತ ತನ್ನ ಪವಿತ್ರವಾದ ಉದರದಲ್ಲಿ ಹೊತ್ತುಕೊಂಡು ಅಡ್ಡಾಡ್ತಾಳು. ಸಾವಿನ ಜೊತೆಗೆ ಹೋರಾಡಿ ನಮಗ ಜನ್ಮ ಕೊಡ್ತಾಳು. ಅಮೃತಕ್ಕೆ ಸಮಾನವಾಗಿರುವಂತಹ ತನ್ನ ಎದೆಯ ಹಾಲನ್ನ ನಮಗ ಕುಡಿಸ್ತಾಳು. ಸ್ವಲ್ಪ ಹೇಸ್ಕೊಳ್ಳಾರ್ದನೆ ನಮ್ಮ ಮಲಮೂತ್ರವನ್ನ ಆ ಮಹಾತಾಯಿ ತೊಳಿತಾಳು, ಬಳಿತಾಳು. ತಾ ಉಪವಾಸ ಇದ್ದು ನಮಗ ಉಣಿಸೆ ಬೆಳೆಸ್ತಾಳು. ಮಾತನಾಡುವುದನ್ನು ಕಲಿಸ್ತಾಳು ಮಹಾತಾಯಿ. ಕೈ ಹಿಡಿದು ನಡೆಯುವುದನ್ನು ಕಲಿಸ್ತಾಳು. ಹಾಗ ನಡೆದಾಡುವಾಗ ದಪ್ಪನ ಬಿದ್ದರೆ ಓಡಿ ಬಂದು ಅಪ್ಪಿಕೊಂಡು, ಅಯ್ಯೋ ನನ್ನ ಕಂದ, ನಿನಗೆಲ್ಲಿ ಪೆಟ್ಟೈತಪ್ಪ ಯಪ್ಪ ಅಂತ ಮೈ ತುಂಬ ಕೈಯಾಡಿಸೆ ಕಣ್ಣೀರು ಹಾಕ್ತಾಳು. ಮನ್ಯಾಗ ಹಬ್ಬಿರಬೇಕು, ಇವು ಊಟಕ್ಕೆ ಕೂತಿರ್ಬೇಕು, ಓಡ್ಯಾಡಿ ತಂದು ನೀಡುತ್ತಿರ್ಬೇಕು. ಇವ ಎಂದೂ ಹೆಂಡತಿಗೆ ಚಲೋ ಅಂದವ ಅಲ್ಲ, ಏನು ಚಲೋ ಮಾಡಿದಿ ಅಡುಗೆ ಅಂತ ಒಂದು ಮಾತು ಅಂದಿರಬೇಕು. ನನ್ನ ಗಂಡ ಎಷ್ಟು ಗುಣಗಾನ ಮಾಡಾಕತ್ಯ ನಂತರ ತನ್ನ ಪಾಲಿಂದು ತುಪ್ಪ ತಂದು ನೀಡುತ್ತಿರ್ಬೇಕು. ಇವ್ ಹಂಗ ಹೊಡಿತಿರ್ಬೇಕು. ಇವನ ಮಗಾನ ಅಂಬಾಗಾಲ ಹಾಕೋತ, ಯಪ್ಪ ನಾನು ನಿನ್ನ ಜೋಡಿ ಊಟ ಮಾಡವ ಅಂತ ಇವ ಬರ್ತಿರ್ಬೇಕು. ಇವ ಬಾ ನನ್ನ ಜೋಡಿ ಬಾ ಊಟ ಮಾಡ್ಬಾ ಅಂತ ಕರಿತಿರ್ಬೇಕು. ತುತ್ತು ತಗೊಂಡು ಹಿಂಗೆ ಮಾಡ್ತಿರ್ಬೇಕು. ಆ ಕೂಸ ಅಂಬಾಗಲ್ಲ ಹಾಕೋತ ಬಂದು ಅಷ್ಟು ದೂರ ಇದ್ದಾಗ ಆ ಕೂಸು 1-2 ಮಾಡ್ಬೇಕು. ನೀವು ಹೇಳ್ತಾನು ಎಲ್ಲ ಇಲ್ಲೇ ಐತೇನತ. ನಾವು ಊಟ ಮಾಡಕ್ ಕೂತಾನೆ ಅಂತಂದ್ರೆ ಇವ್ ಬಂದು ಹಿಂಗೆ ಮಾಡ್ತಾನಂತಂದ್ರೂ ಏನು ಊಟ ಮಾಡ್ಬೇಕು, ಏನು ಅದನ್ನ ತಿನ್ಬೇಕು, ಏನು ಇದನ್ನ ತಿನ್ಬೇಕು. ಹಿಂಗ ಮಾಡಿ ಸಿಟ್ಟಿಗೆ ಎದ್ದು ನಿಮ್ಗೆ ಹೇಳ, ಅವನೇ ಯಾಕೆ ಇಲ್ಲಿ ಬಿಟ್ಟದಾನ? ಮತ್ತೆ ಹೆಣ್ತಿನ ಬಡಿತಾನ್ರಿ ಪಾಪ. ಮತ್ತು ಒಬ್ಬೊಬ್ಬರಿಗೆ ಹೆಣ್ತಿನ ಬಡಿಯಕ್ಕೆ ಆಗಂಗಿಲ್ರಿ, ಇವ ಹೋಗಿ ಗಾಡಿ ಹಾಯ್ತ. ಇಲ್ಲಾಂದ್ರೆ ಅದ ತಾಡ್ ತಗೊಂಡು ಮಾರಿಗೆ ಬಡ್ಕೊಂಡು ನಾನಾ ಹೊಕ್ಕನ ಕಡೆ ಅಂತೇಳಿ
ಹೋಗಿಬಿಡ್ತಾನೆ. ಅಂದ್ರೆ ನನ್ನ ಅಭಿಪ್ರಾಯ ಏನು, ತಂದೆ ಸುಮಾರಂತಲ್ಲ, ಈ ಪಾಲನೆ ಪೋಷಣೆ ಮಾಡುವಲ್ಲಿ, ಮಲಮೂತ್ರವನ್ನು ತೊಳೆಯುವಲ್ಲಿ, ಬಳಿಯುವಲ್ಲಿ, ಕೂಸ ಅಳುವಾಗ ಸಂರಕ್ಷಣೆ ಮಾಡುವಲ್ಲಿ ತಾಯಿ ಪಾತ್ರ ಎಷ್ಟು ಮುಖ್ಯ ಅನ್ನೋದು. ಅದಕ್ಕೆ ನಮ್ಮ ಶಾಸ್ತ್ರಗಳು ಏನಂದು, ಮೊದಲ ತಾಯಿನ ತಗೊಂಡ್ರು, ಆ ಬಳಿಕ ಎರಡನೇ ನಂಬರ್ ಇವಂಗಿಟ್ಟಾರ. ಇದ್ರ ಅರ್ಥ ಮತ್ತು ಸುಮಾರು ಅಲ್ಲ, ಮತ್ತ ನೀವು ಎಲ್ಲಿ ನನ್ನ ಇಳಿದ ಕೂಡಲೇ ಏನಾರ ಕೇಳಿರಿ, ಮತ್ತ ಚಲೋನ ಇವ ಸುಮ್ಮನೆ ನೀವು ಒಂದಿಟ್ಟು ನಗಲಿ ಅಂತ ಹೇಳಿದ್ದೆ ಹೊರತು, ತಾಯಿ ತಂದೆ ಅಂತಂದ್ರೆ ಒಂದು ನಾಣ್ಯದ ಎರಡು ಮುಖ ಇದ್ದಂಗೆ. ನಮಗಿಬ್ಬರು ಪರಮ ಆದರಣೀಯರು. ಸುಮ್ಮನೆ ನಿಮಗೆ ಹೇಳ್ತಾನೆ, ತಾಯಿ ತಂದೆ ಪಾತ್ರ ಬಹಳ ಮುಖ್ಯ. ಶಿಶುನಾಳ ಶರೀಫ್ ಸಾಹೇಬರ ಮನೆಗೆ ಒಮ್ಮೆ ಬೀಗರು ಬರ್ತಾರೆ. ಬೀಗರು ಬರ್ತಾರೋ, ಮನ್ಯಾಗ ಶರೀಫ್ ಸಾಹೇಬ್ರು ಇರಂಗಿಲ್ಲ. ಅವಾಗ ಇವ್ರು ಮನ್ಯಾನವರು ಬರ್ರಿ ಬರ್ರಿ ಅಂತ ಸ್ವಾಗತ ಮಾಡಿಕೊಂಡ್ರು, ನೀರು ಕೊಟ್ಟರು, ಚಹಾ ಕೊಟ್ಟರು, ಎಲ್ಲ ಆಯ್ತು. ಶರೀಫ್ ಸಾಹೇಬರಿಗೆ ಭೇಟಿ ಆಗಕ್ಕೆ ಬಂದಿದ್ದೀವಿ ಅಂತ ಅವ್ರಂದ್ರು. ಅವರು ಹೋಗ್ಯಾರ್ರಿ, ಹೊರಗೆ ಹೋಗ್ಯಾರು ಅಂತಂದ್ರು. ಇನ್ನು ಯಾವಾಗ ಬರ್ತಾರು ಅಂತ ಕೇಳಿರೋ ಅವ್ರು ಬಂದವರು. ಅದು ಯಾವಾಗ ಬರ್ತಾರೋ ಗೊತ್ತಿಲ್ರಿ ಅಂದ್ರು. ವಾದದಟ್ಟ ನಮಗೆ ಗೊತ್ತಿರ್ತೈತಿ, ಅವ್ರು ಯಾವಾಗ ಬರ್ತಾರೋ, ಎಟೋತ್ನ್ಯಾಗ ಬರ್ತಾರೋ, ಮತ್ತು ಎಂದ ಬರ್ತಾರೋ. ಇಂದ ಬರ್ತಾರತ್ತ ಇಲ್ರಿ, ಎಂದ ಬರ್ತಾರೋ ಗೊತ್ತಿಲ್ಲ. ಅವ್ರು ಬಂದಾಗನ ಖರೆ ರೀ. ಇಲ್ಲ, ನಾವು ಒಟ್ಟು ಭೇಟಿ ಆಗಬೇಕಂತ ಬಂದಿದ್ದೀವಿ. ಅವ್ರೇನಂದ್ರು, ಭೇಟಿಯಾರ ಆಗಾಕ್ರಿ, ಏನಾರ ಮಾಡಕ್ರಿ, ಊಟ ಮಾಡಿ ಬರ್ರಿ ಅಂತ ಕರೆದ್ರು ಅವ್ರು ಮನ್ಯಾನವ್ರು. ಇವ್ರು ಸುಮ್ಮ ಊಟ ಮಾಡಬೇಕು ಬ್ಯಾಡ್ರಿ, ಊಟ ಮಾಡಬೇಕು ಬ್ಯಾಡ್ರಿ. ಅವ್ರಂದ್ರು, ಇಲ್ಲ ಶರೀಫ್ ಸಾಹೇಬ್ ಬರ್ಲಿ, ಅವ್ರು ಬಂದಾಗನ ಕರ್ಕೊಂಡೆ ಊಟ ಮಾಡ್ತೀವಿ ಅಂತ ಇವ್ ಬೀಗ್ರಂದ್ರು. ನೇಮದ ಮನುಷ್ಯ ಅಲ್ಲವ, ಸುಮ್ಮ ಉಂಡು ಕಡ್ಯಾಕಾಗ್ರಿ ಅಂತ ಮನ್ಯಾನವ್ರು ಅಂದ್ರು. ಅವ್ರು ಉಣ್ಬೇಕು ಬ್ಯಾಡ್ರಿ, ನಿಮಗೆ ಹೇಳ್ತಾನೆ, ಎಲ್ಲಾರ ನಿಮಗೆ ಊಟ ಮಾಡಿ ನೀವು ಅನ್ಕ ಆರಾಮ್ ತಗೋರಿ, ಕಡ್ಯಾಕಾಗ್ರಿ ಅಂತಂದ್ರೆ ಸುಮ್ಮ ಉಂಡು ಕಡ್ಯಾಕಾಗಬೇಕು. ನೀವು ಎಲ್ಲಾರ ಯಾರ್ದಾರ ದಾರಿ ನೋಡ್ಕೋತ ಅವ್ರದ್ದಾಗಲಿ ಇವ್ರದ್ದಾಗಲಿ, ಅವ್ರು ಬರಲಿ ಇವ್ರು ಬರಲಿ ಅನ್ನೋಟಿಗೆ ಮುಂದೆ ಏನಾಕತಿ ಹೇಳಕ್ ಬರಂಗ. ಹಂಗೇನಿಲ್ಲ, ಇವರು ಶರೀಫ್ ಸಾಹೇಬ್ರ ದಾರಿ ನೋಡ್ಕೋತ ಕುಂತ್ರಿ. ಅವ್ರ ರಗಡೆ ಕರೆದ್ರು, ಊಟ ಮಾಡಲಿಲ್ಲ. ಇವ್ರ ಟೈಮ್ ಚಲೋ ಇತ್ತು, ಅರ್ಧ ತಾಸಿನಾಗ ಶರೀಫ್ ಸಾಹೇಬ್ರು ಬಂದೇ ಬಿಟ್ರು ಮನೆಗೆ. ಭಾಳ ಚಲೋ ಆತ್, ಬರ್ರಿ ಬರ್ರಿ ಅಂತ ಇವ್ರಿಗೆ ಅಂದ್ರು. ಯಾವಾಗ ಬಂದ್ರಿ ಅಂತ ಅವ್ರಂದ್ರು. ಎಲ್ಲ ಮಾತು ಮುಗೀತು. ಈ ಬೀಗರ ಏನ್ ಅನ್ನಕೈತ್ರು, ಮರಾಯ ನಿನ್ನ ದಾರಿ ಭಾಳ ಹೊತ್ತಾತ್, ನಾವು ನೋಡಾಕತ್ತೆ, ಮೊದಲು ಊಟ ಮಾಡೂನು ಅಂದ್ರು ಅವರು. ಬಂದು ಬೀಗರ ಶರೀಫ್ ಸಾಹೇಬ್ಗ ಮೊದಲು ಊಟ ಮಾಡೋನು ಯಪ್ಪ ಅಂತಂದ್ರು. ಶರೀಫ್ ಸಾಹೇಬ್ರು ಏನ್ ಅನ್ಬೇಕ್ರಿ, ನೆಂದ್ರಿ ನಾ ಮೊದಲ ಮಕ್ಕಾ ಮದೀನಾಕ್ ಹೋಗಿ ಬರ್ತನು, ಹಿಂದಾಡಿಸಿ ಊಟ ಮಾಡೋನು ಅಂದ್ರು. ಹಾ, ಮಕ್ಕಾ ಮದೀನಾಕ? ಹಂಗಾರೆ ಇವ್ರು ಮೊದಲು ಕರೆದಿದ್ದು ಬೇಷಿತ್ತಲ್ಲ ಅಂದ್ರ. ಉಂಡು ಕಡಿಯಕ್ಕೆ ಆಗ್ತಿದ್ವಿ. ಮಕ್ಕಾ ಎಲ್ಲೇ ಮದೀನಾ ಎಲ್ಲೇ ಹೋದವ್ರು ಎರಡೆರಡು ಮೂರು ತಿಂಗಳು ಬರಂಗಿಲ್ಲ. ಇನ್ನು ಇವು ಪುಣ್ಯಾತ್ಮ ಹೋಗಾವ ಯಾವಾಗ, ಬರಾವ ಯಾವಾಗ, ನಾವು ಉಣೋದು ಯಾವಾಗ, ಅಂತೂ ನಮ್ದು ಮುಗ್ದ ಬಂದೈತಿ ಅಂದ್ರು ಅವ್ರು. ಮರಾಯ ಅದ್ರಾಗ ಒಬ್ಬ ಶಾಣೆ ಇದ್ರಿ ಮಾತಿನಾಗ ಬೀಗರೊಳಗೆ. ನೋಡಪ್ಪ, ನೀ ಮಕ್ಕಾ ಮದೀನಾಕ್ ಹೋಗು, ನಮ್ದೇನು ತಕರಾರಿ ಇಲ್ಲ, ಮೊದಲು ಊಟ ಮಾಡೋನು. ನೀ ಮಕ್ಕಾ ಮದೀನಾಕ್ ಹೋಗು, ನಾವು ನಮ್ಮ ಊರಿಗೆ ಹೋಗ್ತೀವಿ ಅಂದ್ರು ಅವ್ರು. ಹೇ ನೀವು ಊರಿಗೆ ಹೋಗಂಗಿಲ್ಲ, ಎಲ್ಲೂ ಇಲ್ಲ, ಊಟ ಮಾಡಂಗಿಲ್ಲ. ನಾ ಮಕ್ಕಾ ಮದೀನಾಕ್ ಹೋಗಿ ಬಂದ ಬಳಿಕ ನಿಮ್ಮ ಊಟ ಸತ್ಯವು ಅಂದ್ರು. ಅವ್ರು ಶರೀಫ್ ಸಾಹೇಬ್ರು ಏನು ಮಾಡ್ರಿ, ಅಲ್ಲೇ ಕೋಲೆ ಮಗ್ಗಲ್ಕನ, ಅವ್ರ ಮನೆ ಮಗ್ಗಲ್ಕನ ಒಂದು ಸಾಣದ ಮನೆ ಇತ್ತು, ಒಳಗೆ ಹೋದ್ರು. 5 ನಿಮಿಷ ಆಗಿತ್ತು, ಹೊರಗೆ ಬಂದರು. ಹೇಳ್ತಾರೆ, ನಾ ಮಕ್ಕಾ ಮದೀನಾಕ್ ಹೋಗಿ ಬನ್ನಿ, ಊಟ ಮಾಡೋದು ನಡ್ರಿ ಅಂದ್ರು. ಎಷ್ಟು ಹಗರದ ಮಕ್ಕಾ ಮದೀನಾ 5 ನಿಮಿಷದಾಗ? ಅದ್ ಹ್ಯಾಂಗ ಹಾದಿ, ಅದ್ ಹ್ಯಾಂಗ ಬಂದಿ, ಎಲ್ಲಿ ಮಕ್ಕಾ ಎಲ್ಲಿ ಮದೀನಾ ಅಂತ ಇವ್ರು ಅಂದ್ರು. ಅವಾಗ ಶರೀಫ್ ಸಾಹೇಬ್ರು ಅಂತಾರೆ, ನನ್ನ ಮಕ್ಕಾ ಮದೀನಾ ಅರಬಸ್ಥಾನದೊಳಗಿಲ್ಲ, ನನ್ನ ಮಕ್ಕಾ ಮದೀನಾ ಅರಬಸ್ಥಾನದೊಳಗಿಲ್ಲ. ನನ್ನ ಮಕ್ಕಾ ಮಾ ಮೇರಿ ಮಕ್ಕಾ ಹೇ, ಬಾಪ್ ಮೇರಾ ಮದೀನಾ ಹೇ. ಒಳಗೆ ತಂದೆ ತಾಯಿ ಅದಾರು, ನಾ ಒಳಗೆ ಹೋದ್ನಿ, ನಮಸ್ಕಾರ ಮಾಡಿನಿ, ಬೀಗರು ಬಂದಾರು, ಊಟ ಮಾಡೋನು ಬರ್ರಿ ಅಂತ ಕರೆದ್ನಿ. ಅವರು ಭಾಳ ಹೊತ್ತಾಗೈತಿಪ್ಪ, ನಮ್ದು ಊಟ ಆಗೈತಿ, ನೀ ಕರ್ಕೊಂಡು ಊಟ ಮಾಡು ಅಂತ ಅಪ್ಪಣೆ ಕೊಟ್ಟಾರು. ಅದಕ್ಕೆ ಬರ್ರಿ, ನಾ ಮಕ್ಕಾ ಮದೀನಾಕ್ ಹೋಗಿ ಬಂದಾನಿ. ಯಾಕೆ ಈ ಮಾತು ಹೇಳಬೇಕಾತು ಅಂತಂದ್ರೆ,
ಶರೀಫ್ ಸಾಹೇಬರಂತ ಶರೀಫ್ ಸಾಹೇಬರು, ಜಗದ್ಗುರು ಶಂಕರಾಚಾರ್ಯರು ಮೊದಲಾದ ಮಹಾನುಭಾವರು ತಾಯಿ ತಂದೆಗಳನ್ನು ಗೌರವಿಸುವುದು ನಾವು ಕಾಣ್ತೀವಿ. ಅಂತ ಮಹಾತ್ಮರೇ ಗೌರವಿಸಿದಾಗ ನಾವು ಯಾವ ಗಿಡದ ತಪ್ಪು? ಅದಕ್ಕೆ ಬಂಧುಗಳೇ ನೆನಪಿಟ್ಕೋರಿ, ಅವರ ಮನಸ್ಸನ್ನು ಮಾಡಿದ ವ್ಯಕ್ತಿ ಬೇಕಾದಷ್ಟು ದೊಡ್ಡವದಾನಂದ್ರು. ಅವ 10 ಸಲ ಕಾಶಿಗೆ ರಾಮೇಶ್ವರಕ್ಕೆ ಹಜ್ಗೆ ಹೋಗಿ ಬಂದಾನಂದ್ರು ಪರಮಾತ್ಮ ಮೆಚ್ಚಂಗಿಲ್ಲ. ಇದನ್ನು ಗಟ್ಟಿಯಂಗೆ ತಿಳ್ಕೊರಿ. ನೀವು ತಾಯಿ ತಂದೆನ ಗೌರವಿಸಿದ ಬಳಿಕ ಏನು ಮಾಡ್ತೀರಿ ಮಾಡಿ. ಬಹಳದ ಅದರ ಬಗ್ಗೆ ಇನ್ನೂ ಹೇಳಬೇಕು ಅಂತಂದ್ರೆ ತಾಯಿ ತಂದೆ ಋಣ ತೀರ್ಸಕ್ಕಾಗಂಗಿಲ್ಲ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಗುರುತಿನ ಬಟನ್ ಒತ್ತಿರಿ. ಅದರಿಂದ ನಿಮಗೆ ನಮ್ಮ ಮುಂದಿನ ವಿಡಿಯೋಗಳ ಬಗ್ಗೆ ಮಾಹಿತಿ ಸಿಗುತ್ತದೆ. ನಮ್ಮ ಈ ವಿಡಿಯೋ ನಿಮಗೆ ಮೆಚ್ಚುಗೆಯಾಗಿದ್ದರೆ ಲೈಕ್, ಶೇರ್, ಕಾಮೆಂಟ್ಸ್ ಮಾಡಲು ಮರೆಯದಿರಿ.